ಅಭಿವೃದ್ಧಿ ಮರೆತ ನಾಯಕರ ವಿರುದ್ಧ ಮತದಾರರು ಸಿಟ್ಟಿಗೆದ್ದಿದ್ದಾರೆ. ನೀರು ಕೊಟ್ರೆ ಮಾತ್ರ ವೋಟ್ ಎಂದು ಕಿಚ್ಚು, ಅಭಿವೃದ್ಧಿ ಮಾಡಿಲ್ಲ ಮತ್ಯಾಕೆ ಮತ ಎಂದು ರೊಚ್ಚು. ಈ ಕುರಿತು ಮತ್ತಷ್ಟು ಅಪ್ಡೇಟ್ಸ್ ಇದೆ ನೋಡಿ. ಬೆಂಗಳೂರಿನಲ್ಲಿ ದಿನ ಕಳೆದಂತೆ ನೀರಿನ ದಾಹ ಹೆಚ್ಚಾಗುತ್ತಿದೆ. ಕೆರೆ ಕಟ್ಟೆಗಳು ಖಾಲಿಯಾಗಿದ್ದು ಬೋರ್ವೆಲ್ಗಳು ಬತ್ತಿ ಹೋಗಿವೆ. ವಾಟರ್ ಟ್ಯಾಂಕರ್ ಮಾಫಿಯಾದಿಂದ ಜನಸಾಮಾನ್ಯರು ಬಳಲಿ ಬೆಂಡಾಗಿದ್ದಾರೆ. ಇಂತಹ ಭೀಕರ ಜಲಕ್ಷಾಮದ ವೇಳೆಯೂ ಜನಪ್ರತಿನಿಧಿಗಳು ಕಂಡು ಕಾಣದಂತಿದ್ದು ಜವಾಬ್ದಾರಿ ಮರೆತ ನಾಯಕರಿಗೆ ಪಾಠ ಕಲಿಸಲು ಮತದಾರ ಪ್ರಭುಗಳು ಮುಂದಾಗಿದ್ದಾರೆ. ಹೌದು, ಲೋಕಸಭಾ ಚುನಾವಣೆಗೆ ಅಖಾಡ ಸಿದ್ಧಗೊಂಡಿದ್ದು ಕಾವೇರಿ ಇರುವ ಚುನಾವಣೆ ಹೊತ್ತಿನಲ್ಲಿ ಮತದಾರ ಪ್ರಭುಗಳು ಎಚ್ಚರಗೊಂಡಿದ್ದಾರೆ. ಅಭಿವೃದ್ಧಿ ಮಾಡದೆ ವೋಟ್ ಕೇಳಲು ಬರುವವರಿಗೆ ಚಳಿ ಬಿಡಿಸಲು ನಿರ್ಧರಿಸಿದ್ದಾರೆ. ಅಭಿವೃದ್ಧಿ ಇಲ್ಲ ಅಂದರೆ ಮತ ಇಲ್ಲ ಎನ್ನುತ್ತಿದ್ದಾರೆ. ನಾನೇ ನಿಂತ್ಕೊಳ್ಳಿ ಅನೌನ್ಸ್ ಮಾಡ್ತೀನಿ, ಒಬ್ಬರು ವೋಟ್ ಹಾಕಬೇಡಿ. ಈ ಏರಿಯಾದಲ್ಲಿ ಯಾರಿಗೂ ಯಾವ ಪಕ್ಷದವ್ರಿಗೂ ಹಾಕಬೇಡಿ. ನಮಗೆ ಇದು ಲಗೇಸಿಯಿಂದ ಬರೋ ಸ್ಯಾನಿಟರಿ ನೀರು ಬಂದ್ ಮಾಡಬೇಕು, ಮತ್ತು ನಮ್ಗೆ ಅಲ್ಲಿ ಮೋರ್ ಕಟ್ಟಿ ಕೊಡಬೇಕು, ರೋಡ್ ಆಗಬೇಕು, ನೀರು ವ್ಯವಸ್ಥೆ ಮಾಡಬೇಕು. ಅಲ್ಲಿ ತನಕ ಒಬ್ಬರು ಹಾಕಬೇಡಿ. ರಾಜರಾಜೇಶ್ವರಿ ನಗರದ ಜವರೇಗೌಡ ಬಡಾವಣೆಯಲ್ಲಿ ಅಭಿವೃದ್ಧಿ ಮರೀಚಿಕೆಯಾಗಿದೆ. ಸರಿಯಾದ ರಸ್ತೆ ಇಲ್ಲ, ಒಳಚರಂಡಿ ವ್ಯವಸ್ಥೆಯೇ ಇಲ್ಲ. ಮಳೆಗಾಲದಲ್ಲಿ ಇಡೀ ಬಡಾವಣೆ ಮುಳುಗಿದ್ರೆ ಬೇಸಿಗೆಯಲ್ಲಿ ಹನಿ ನೀರಿಗೂ ಪರದಾಡುವ ಸ್ಥಿತಿ ಇದೆ. ಮೇಡಮ್, ನಾವು ವೋಟ್ ಹಾಕಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೀವಿ ಮೇಡಮ್. ಯಾಕೆ ಅಂದರೆ ಇಲ್ಲಿ ನಮಗೆ ಯಾವುದೇ ಒಂದು ಸೌಕರ್ಯಗಳು ಸಿಗ್ತಾ ಇಲ್ಲ. ಏಕೆ ಅಂದರೆ ಇಲ್ಲಿ ಬಸ್ ಫೆಸಿಲಿಟಿ ಇಲ್ಲ, ರೋಡ್ ಫೆಸಿಲಿಟಿ ಇಲ್ಲ. ನಿಯರ್ ನಾವು ಏನೇ ಬೇಕು ಅಂದ್ರೂ ನಾವು ಆರ್ಚ್ ಮುಖಾಂತರನೇ ಹೋಗಬೇಕು. ಈ ಕಡೆ ನಮಗೆ ಒಂದು ರೋಡ್ ವ್ಯವಸ್ಥೆ ಇಲ್ಲ. ಎಲ್ಲಿ ಸುತ್ತಾಕೊಂಡೇ ಹೋಗಬೇಕಾಗುತ್ತೆ. ಒಂದು ಶಾರ್ಟ್ ಕಟ್ ಅನ್ನೋದೇ ಇಲ್ಲ ಇಲ್ಲಿ. ಒಂದು ಪ್ರಾಬ್ಲಮ್ಮು. ಮತ್ತು ಈಗ ನೀರಿನ ಇದು ತುಂಬ ಪ್ರಾಬ್ಲಮ್ ಆಗಿದೆ ಮೇಡಮ್. ಕಾವೇರಿ ನೀರು ಬಿಡ್ತಾರೆ, 5 ಡೇಸಿಗೆ ಒಂದು ಸಲ ಬಿಡ್ತಾರೆ. 5 ದಿನಕ್ಕೆ ಬರೋ ನೀರು ನಮ್ಗೆ ಯಾವುದಕ್ಕೂ ಸಾಕಾಗಲ್ಲ. ನಾವು ಸ್ನಾನ ಮಾಡೋದನ್ನು ಸ್ಕಿಪ್ ಮಾಡ್ತಾ ಇದ್ದೀವಿ. ಮನೆಗೆ ಹೋಗಲು ಸರಿಯಾದ ರಸ್ತೆ ಇಲ್ಲದ ಕಾರಣ ಸುತ್ತಿ ಬಳಸಿ ಮನೆ ಸೇರೋ ದುರ್ಗತಿ ಬಂದಿದೆ. ಒಳಚರಂಡಿ ಅರ್ಧಂಬರ್ಧ ಕೆಲಸ ಸ್ಥಳೀಯರ ನೆಮ್ಮದಿ ಕೆಡಿಸಿದೆ. ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಒಳಪಟ್ಟಿರುವ ಬಡಾವಣೆಯ ಜನ ಮತದಾನ ಬಹಿಷ್ಕರಿಸಲು ನಿರ್ಧರಿಸಿದ್ದಾರೆ. ದೀಪ್ತಿ ತೊಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.